ಕರಸೇವಕ ಶ್ರೀಕಾಂತ್ ಪ್ರಕರಣದಲ್ಲಿ ಸರ್ಕಾರ ಎಡವಟ್ಟು. ಸರ್ಕಾರವನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರ ಹಾಗಾದ್ರೆ ಪೊಲೀಸರು 16 ಕೇಸ್ಗಳಲ್ಲಿ ಒಂದಷ್ಟೇ ಸಕ್ರಿಯವಾಗಿರುವಂತಹ ಕೇಸ್. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವರದಿಯ ಬಳಿಕ ಗೃಹ ಸಚಿವರ ಮೊಂಡುವಾದ. 16 ಕೇಸ್ ಇತ್ತು, ಈಗಲೂ 16 ಇದೆ ಅಂತ ಹೇಳಿಲ್ಲ. 16 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಸತ್ಯ, ಅದರ ಬಗ್ಗೆ ದಾಖಲಾತಿ ಇದೆ. ಇಂತಹ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟವನ್ನ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅವನೊಬ್ಬನೇ ನಾ ಹಿಂದೂ, ಬೇರೆ ಹಿಂದೂಗಳು ಕೂಡ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರ ಸಮರ್ಥನೀಯ ಹೇಳಿಕೆ ಇದು. ಒಂದೇ ಕೇಸು 16 ಕೇಸ್ ಇತ್ತು, ಈಗಿದೆ ಅಂತ ಹೇಳಿಲ್ಲ ನಾವು. 16 ಕೇಸ್ ಇತ್ತು, ಕೆಲವು ಖುಲಾಸೆ ಆಗಿದ್ದಾವೆ. ಈಗ ಅಂಥ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು, 16 ಅಪರಾಧ ಮಾಡಿದ್ದಂತೂ ಸತ್ಯ, ಅದು ಡಾಕ್ಯುಮೆಂಟ್ ಇದೆ. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಸಿಂಪಲ್ ಕ್ವಶನ್ ಇಷ್ಟೇ ಅವರಿಗೆ, ಅವನೊಬ್ಬನೇ ನಾ ಹಿಂದೂ. 26 ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ, ಅದು ಕೂಡ ಕೋರ್ಟಿನ ಆದೇಶದ ಮೇಲೆ. ಇವತ್ತು ಆ 26 ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವ, ಅವ್ರ್ಯಾರು ಹಿಂದೂಗಳಲ್ವ, ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು. ಇವನೊಬ್ಬ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ, ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ಹೋರಾಟ ಏನು ಅಂಥೇಳಿ ನಮಗೆ ಅರ್ಥ ಆಗ್ತಿಲ್ಲ. ಅಂದರೆ ಒಂದೇ ಒಂದು, ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದು. ನೋಡಿ, ಅವ್ರ ಮೇಲೆ ಕೇಸ್ ಇದ್ದರೆ ಕ್ರಮ ತಗೊಳ್ತಾರೆ, ಅವ್ರ ಮೇಲೆ ಕೇಸ್ ಇದ್ದರೆ ಖಂಡಿತವಾಗಿ ಕ್ರಮ ತಗೊಳ್ತಾರೆ. ಅವ್ರನ್ನೇನು ಬಿಟ್ಬಿಡ್ತಾರೆ? ಈ ದೇಶದಲ್ಲಿ ಕಾನೂನು ನನಗೂ ಒಂದೇ, ಪರಮೇಶ್ವರ್ಗೂ ಒಂದೇ, ನಿಮಗೂ ಒಂದೇ, ಮೀಡಿಯಾದವ್ರಿಗೂ ಒಂದೇ, ಮತ್ತು ಅವರಿಗೆ ಅಶೋಕ್ ಅವರಿಗೂ ಒಂದೇ, ಇನ್ನೊಬ್ಬರಿಗೂ ಒಂದೇ, ಎಲ್ಲ ಒಂದೇ ಅಪ್ಪ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅಥವಾ ಅವರಿಗೆ ತನಿಖೆ ಆಗಬೇಕು, ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಆಗಬೇಕು. ಅವರು ತಪ್ಪು ಮಾಡಿದ್ರು ಕೂಡ ಅವರಿಗೂ ಅದೇ ಕ್ರಮ ಆಗುತ್ತೆ.